ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆ ವೇಳೆ ಬಿಜೆಪಿ ಜೆಡಿಎಸ್ ಶಾಸಕರ ಅಡ್ಡ ಮತದಾನ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ ಗೆಲುವಿಗೆ ಕಾರಣವಾದವರನ್ನು ಪತ್ತೆ ಹಚ್ಚಲು ಎರಡೂ ಪಕ್ಷಗಳು ಒದ್ದಾಡ್ತಿವೆ. ಈ ಮಧ್ಯೆ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದ ಶಾಸಕ ಯತ್ನಾಳ್ ತಾನು ಬಿಜೆಪಿಗೆ ಮತ ಕೊಟ್ಟಿರುವುದಾಗಿ ಹೇಳಿದ್ರು. ಆದ್ರೂ ಯತ್ನಾಳ್ ವಿರುದ್ಧ ಅಪಪ್ರಚಾರ ನಡೀತಾ ಇವೆ ಅಂತೆ. ವಿಜಯೇಂದ್ರನೇ ಈ ಅಪಪ್ರಚಾರ ಮಾಡಿಸ್ತಿದ್ದಾರೆ ಅಂತ ಯತ್ನಾಳ್ ಈಗ ರೊಚ್ಚಿಗೆದ್ದಿದ್ದಾರೆ. ಕೆಲ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ, ನನ್ನ ಕುಟುಂಬ ವೈಯಕ್ತಿಕ ವಿಚಾರ ಎಳೆದು ನ್ಯೂಸ್ ಮಾಡ್ತಿದ್ದಾರೆ, ಇದರ ಹಿಂದೆ ವಿಜಯೇಂದ್ರ ಇದ್ದಾನೆ, ನನ್ನ ವಿಚಾರಕ್ಕೆ ಬಂದ್ರೆ ನಿಮ್ಮಪ್ಪ ಅಮ್ಮ ನಿನ್ನ ಕುಟುಂಬದ ಇತಿಹಾಸ ಹೇಳ್ತೀನಿ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದ್ರೆ ಮೊನ್ನೆ ಬಿಜೆಪಿಗೆ ನಾವು ವೋಟ್ ಹಾಕಿದ್ದೆ, ಅದಕ್ಕೆ ಹಾಕಿದ್ರೆ ನಾ ಯಾವ ಪಕ್ಷದಿಂದ MLA ಹಾಕಿರಿ, ಅದಕ್ಕೆ ವೇದಿ ಹೊಡ್ಕೊಂಡಾವ. ನಾವೇನು ತಿಳ್ಕೊಂಡಿದ್ರು ಏನೋ ಕಾಂಗ್ರೆಸ್ನವ್ರು ಒಂದು 7-8 ಕೋಟಿ ರೂಪಾಯಿ ಕೊಡ್ತಾರ, ಅಭಿವೃದ್ಧಿಗೇನೋ ಒಂದು ಏನೋ 50 ಕೋಟಿ ರೂಪಾಯಿ ಕೊಡ್ತಾರೇನೋ ಆಶ್ವಾಸನೆ ಕೊಟ್ಟು ವೋಟ್ ಹಾಕ್ಯಾರ. ಒಮ್ಮೆ ಬಿಜೆಪಿ ಹಾಕ್ಯಾರಲ್ಲ, ಯಾರು ಹಾಕ್ಯಾರ ಗೊತ್ತಲ್ಲ, ರಾಜ್ಯಾಧ್ಯಕ್ಷರೇ ನಾವು ಹಾಕ್ಸೋಣ ನಮ್ಗೆ ಸುದ್ದಿ. ಅವನೇ ನೀವು DK ಶಿವಕುಮಾರ್ ಹೇಳ್ದಂಗೆ ಹಾಕಲಿಲ್ಲ ಅಂದ್ರೆ ನಮಗೆಲ್ಲ ಹಗರಣಗಳು ತೆಗಿತಾನ. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರೆ. ವೋಟಿಂಗ್ ಆದ್ಮೇಲೆ ಯಾರು ವಿಪ್ ಇಶ್ಯೂ ಮಾಡ್ತಾರೆ? ವೋಟಿಂಗ್ಗಿಂತ ಮೊದಲ ವಿಪ್ ಇಶ್ಯೂ ಮಾಡ್ತಾರೆ. ಅವ್ರು ವಿಪ್ ತಗೊಳ್ಳಿ ಅವ್ರ ಮನೆಗೆ ಹೋಗಿ ಹಾಕ್ತಾರೆ. ನೀವು ಅಧ್ಯಕ್ಷರಲ್ಲಿ ವೋಟ್ ಹಾಕಿ ಬರ್ತಾರೆ, ಅಲ್ಲಿ ವಿಪ್ ಹೋಗ್ಬಾರ್ದು. ಅಂದ್ರೆ ಭಾರಿ ವ್ಯವಸ್ಥಿತವಾಗಿ DK ಶಿವಕುಮಾರ್ಗೆ ಸಹಾಯ ಮಾಡಲಿಕ್ಕೆ ಈ ರಾಜ್ಯಾಧ್ಯಕ್ಷ ಅತ್ಯಂತ ನಾಚಿಕೆಗೇಡಿ ಕೆಲಸ ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಮೊನ್ನೆ ಪತ್ರದ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ರೀತಿ ಕೊಟ್ಟಂಗಿತ್ತು ಸರ್. ನಾ ಯಾಕೆ ಕೊಟ್ಟೆ ಅಂದ್ರೆ ನೋಡ್ರಿ, ನಾ ಬರೀ ಹೋಗಿ ಅಲ್ಲಿ ನಾನು ಏನಾದ್ರು ವೋಟ್ ಹಾಕಿದ್ರೆ ಈ ನನ್ನ ಮಕ್ಕಳಲ್ಲ ಅವನು ಫೇಕ್ ಅಕೌಂಟ್ ಹಾಕೋದ್ರು ಸಾಮಾಜಿಕ ಚಾಲ, ಆದರೂ ಹಾಕಿದ್ರು ಅವರು ಯತ್ನಾಳರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹ ಇದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ವಿಜಯಂದ್ರಾಗ ನನ್ನ ವೈಯಕ್ತಿಕ ವಿಚಾರನಾಗ ನನ್ನ ಕುಟುಂಬದ ಬಗ್ಗೆ ಏನಾದ್ರು ನೀನು ಕೆಟ್ಟ ಶಬ್ದಗಳನ್ನು ಹಾಕಿರಿ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನಾನು ಬಂದಿದ್ದೆ, ನಿಮ್ಮ ಅಪ್ಪಂದು ನಿಮ್ಮ ಅವ್ವಂದು ಎಲ್ಲ ನಾನು ಬಂದ ಇತಿಹಾಸ. ನೀವು ಸುಮ್ಮನೆ ಹುಷಾರಲ್ಲೇ ಹಾಕಿರ್ಬೋದು. ನಿನ್ನ ನಕಲಿ ಏನು ಫೇಸ್ಬುಕ್ನ ಅಕೌಂಟ್ ಮಾಡಿ ಅಷ್ಟೇ ಅಂತ ಬಳಸ್ತೀಯಲ್ಲ, ನೀನು ಇತಿಹಾಸನೂ ನನಗೆ ಗೊತ್ತು, ನಾನು ಬರ್ಸಕ್ಕೆ ಕಾಲ್ ಮಾಡ್ತೀನಿ. ಅಷ್ಟೇ ಸೋಮ ಈಗ ಹೋಗೋ ಕಾಲ ಬಂದೈತಿ, ನೀನು ಹೋಗೋದೈತಿ. ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆಯ ರಾಜಕಾರಣ ಅಂತ ಗೊತ್ತಾಗೈತಿ. ಭಾಳ ಹರಬೇಡ. ನೀ ಏನಾರೇ ವೈಯಕ್ತಿಕ ನಾನು ವಿಷಯ ಹಾಕಿದೀವಿ ನಿನ್ನ ಚೇಲಾಗಳ ಕಡೆಯಿಂದ, ಅದಕ್ಕಿಂತ ಕೆಟ್ಟ ವಿಷಯಗಳನ್ನ ನಾನು ಹೇಳ್ತೀನಿ. ಇಷ್ಟೇ ಅಲ್ಲ, ತಮ್ಮ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆ ಅಕ್ರಮವಾಗಿ ನಡೆಯುತ್ತಿದ್ದು ಕಾಂಗ್ರೆಸ್ ಸರ್ಕಾರದ ಮೇಲೆ ರೊಚ್ಚಿಗೆದ್ದಿದ್ದಾರೆ. ಮಾಡ್ತಾ ಇದ್ದಾರೆ, ಭಯ ಬಂತಿದೆ. ಎಲ್ಲ ಮತಗಳು ಬೋಗಸ್ ಮತದಾನ ಮಾಡಿದ್ರೆ ಸತ್ತವರೆಗೂ ವೋಟಿಂಗ್ ಆಗ್ತಾರೆ. ಮಾರು ವಿಷಯದಲ್ಲಿ ಬಂದ್ಮೇಲೆ ವೋಟಿಂಗ್ ಆಗ್ತಾರೆ. ಕೈಗೆ ಹಚ್ಚಿದಂಥದ್ದು ಯಾವುದೋ ಕೆಮಿಕಲ್ ಹಚ್ಚಿ ಅದಕ್ಕೊಂದು ವೋಟಿಂಗ್ ಆಗ್ತಾರೆ. ಈಗ ಇಲ್ಲಿ SIR ಆಗೋದ್ರಿಂದ ಯಾಕೆ ಸತ್ತವ್ರದೆಲ್ಲ ವೋಟುಗಳು ಡಿಲೀಟ್ ಆಗ್ತವೆ. ಮತ್ತು ನಕಲಿ ವೋಟು ಹೊರಗೇನವ್ರದ್ದು ಏನು ಮಾಡ್ಯಾರ ಅವೆಲ್ಲ ಡಿಲೀಟ್ ಆಗ್ತವೆ. ಅದಕ್ಕೆ SIR ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಜನಪ್ರತಿನಿಧಿಗಳು ಸಹಿತ BLO ಜೊತೆಗೆ ಒಂದು ಪ್ರೀತಿಯಿಂದ ಏನು ತಪ್ಪಾಗಿದ್ರೆ ಹೇಳಬೇಕು. ಆದರೆ ಎಲ್ಲರಿಗೂ ಅಧಿಕಾರ ಇದೆ. ನೀ ಯಾಕೆ ಬಂದೆ ಕಿವೇನು MLA ಅಲ್ಲ, MP ಅಲ್ಲ, ಅಥವಾ ಬಿಜಾಪುರದ ಆದಿಲ್ ಸಾಹೇಬ್ ಮರಿಮೊಮ್ಮಗನೂ ಅಲ್ಲ. ಇನ್ನು ಆದಿಲ್ ಸಾಹೇಬ್ನೂ ಹೋಗ್ಯಾನ ಆ ಕಡೆ ಹೋಗ್ತಾರೆ. ಇವರೆಲ್ಲ ಗುಂಡಾಗಿರಿ ಮಾಡೋದು, ಹಂಚೋದು, ಹಿಂದೂಗಳ ಏರಿಯಾದಾಗ ಬಂದು ಮತದಾನ ಅವರು ಸರಿಯಾಗಿ SIR ಆಗ್ಲಾರ್ದು ನೋಡ್ತಿದ್ರು. ಈ ಉದ್ದೇಶ ಏನಂದರೆ ಮುಂದಿನ ವಿಧಾನಸಭೆಯಲ್ಲಿ ಹಿಂದೂ ಅಭ್ಯರ್ಥಿ ಆಚೆ ಬರಬಾರ್ದು. ಮತ್ತು ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಈಗ ಅವ್ರು ದಬ್ಬಾಳಿಕೆ ನೋಡ್ಬಿಟ್ರೆ ಮುಂದೆ ಅವರು MLA ಆಗಿದ್ರ ಗತಿ ಏನು ಅನ್ನೋದು ಈಗ ಜನರಿಗೆ ಗೊತ್ತಾಗಲಾಗತ್ತೆ. ಅದಕ್ಕೆ ನಾ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ಕೊತಾನಂದರೆ ಯಾರಿಗೂ ಹೆದರಬೇಡ್ರಿ. ನಾಳೆಯಿಂದ ನಾನು ಅಡ್ಡಾಡ್ತೀನಿ ಅಜ್ಜಲ್ಲಿ ಕೃಷಿಯವರಿಗೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿ ಅಂತ ಕಾರ್ಪೊರೇಷನ್ ಪತ್ರ ಬರಲಿಕ್ಕೆ. ಇವತ್ತು ಯಾವನೋ ಒಬ್ಬ ಎಕ್ಸ್ ಮೆಂಬರು ಒಂದು ಮಸೂತಿ ಒಳಗೆ ಮೀಟಿಂಗ್ ಮಾಡ್ತಾನೆ. BLO ಯಾರು ಅಧಿಕಾರ ಕೊಟ್ಟು ಅವನಿಗೆ? ಅವ ಯಾವ ಅದನ್ನು ಕಂಡಕ್ಟ್ ಮಾಡೋದು ಯಾವ ಅಧಿಕಾರಿ? ಅವ್ನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ವಿ. ಇವತ್ತು ನಾಳೆ ನಾ ಜಿಲ್ಲಾಧಿಕಾರಿಗಳು ಪತ್ರ ಬರಲಿಕ್ಕತ್ತೀನಿ. ಈ ರೀತಿ BLOಗಳು ಮೀಟಿಂಗ್ ಕರೀಲಿಕ್ಕೆ ನನಗೂ ನಾ ಆ್ಯಸ್ ಎ MLA ಕರೀಲಿಕ್ಕೆ ನನಗೆ ಅವಕಾಶ ಕೊಡಬೇಕು. ಕಾನೂನಿನ ಚೌಕಟ್ಟು ಇರಲಿಲ್ಲ ಅಂದರೆ
ಅವನ ಮ್ಯಾಗ ಆಕ್ಷನ್ ಆಗುತ್ತೆ. ಆಫೀಸರ್ ಯಾಕೆ ಹೋಗೋದು ನಾವು ಹೇಳೋ ಅಂತ ಅವನ ಮ್ಯಾಗೂ ಕೇಸ್, ಕ್ರಿಮಿನಲ್ ಕೇಸ್ ಆಗಬೇಕು ಭರ್ತಿ ಮೇಲೆ. ಬಟ್ ಭರ್ತಿಗೆ ಪ್ರಚೋದನೆ ಮಾಡದಂಥ ಏನು ವ್ಯಕ್ತಿ ಅದಾನಲ್ಲ ಅವನ ಮ್ಯಾಗೂ ಕೇಸ್ ಆಗುತ್ತೆ. ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಅಂತ ಹೊಯ್ಕೋತಾರ. 30,000 ಓಟ್ ಚಿಂಚೋಳಿಂದ ನೀವು ತರ್ಲಿಕ್ಕೆ ಆಗ್ತೈತೇನ್ರಿ ಅಂತ 3 ಜನ ಮಕ್ಕಳಾಗಿ 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ ತರುವಂತದ್ದು ಸಾಧ್ಯ ಐತೆ. 30,000 ಎಷ್ಟು ವಾಹನಗಳು ಬೇಕಾಗ್ತದೆ. ಒಂದು ಕಾರ್ಯಕ್ರಮಕ್ಕೆ ಜನರನ್ನು ತರೋದಾಗೋದು 30,000 ಜನರನ್ನ. ಅಲ್ಲಿನೂ ನೋಡ್ರಿ ಸೇಮ್ ಹೆಸರನ್ನ ಇರ್ತಾರ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಟೀಲ್ ತಿರ್ಬಾರ್ದನ್, ಅಲ್ಲಿನೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್, ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿ ಅವ್ರು ಇರ್ಬೇಕನ್. ಹಂಗೆಲ್ಲ ಸೇಮ್ ನಾವು 12,000 ಅಂತ ವೋಟರ್ಸ್ಗಳು ಸೇಮ್ ಹೆಸರು ಇರ್ತಾವ ನಾವು ತೆಗೆದು ತೋರಿಸಿ. ಚಿಂಚೋಳಿ ಒಳಗಿದ್ದವ್ರ ಹೆಸರುಗಳು ಫೋಟೋ ಬೇರೆ ಅದಾವ, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ ಈಗ ಸುಪ್ರೀಂ ಕೋರ್ಟ್ ತನಕ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ತಂದ. ಹೈಕೋರ್ಟ್ನಾಗ ನನ್ನಂತೆ ಆಯ್ತು, ಕಿತ್ತೋಗಿದ್ರು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ. ಕಪಿಲ್ ಸಿಬಲ್ ಕೊಟ್ಟ, ಆದರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡ್ತು. ಮತ್ತು ಅಲ್ಲಿ ಇಂಟರ್ನಲ್ ಏನೋ ಚೀಫ್ ಜಸ್ಟಿಸ್ ಒಂದು ಚೇಂಬರ್ನಾಗ ಒಂದು ಕೋರ್ಟ್ ನಡೀತೈತೆ. ಮತ್ತು ಕಪಿಲ್ ಸಿಬಲ್ ತಗೊಂಡು ಆ ಒಂದೇನು ಜಮೀರ್ ಅಹ್ಮದ್ ಖಾನ್ ಸಹಕಾರಿಯಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಸ್ಕೊಂಡು ಬಂದರು ಸಹಿತ. ಇನ್ನ ನಕಲಿ ಓಟ್ ಅಂದ್ರೆ ಹತಾಶೆ ಆಗಿಬಿಟ್ಟಾಗ ಕೆಲವು ಮಂದಿ ಬಿಜಾಪುರನಾಗ. ಇವತ್ತ ಬಿಜಾಪುರ ನಗರ ಎಷ್ಟು ಸುಂದರ ಆಗೈತಿ, ಇಷ್ಟು ಶಾಂತಿ ಐತಿ, ಗುಂಡಾಗಿರಿ ನಡೆಯಲಾಗೈತೆ ಅನ್ನುವಂಥ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ ಕಳೆದ 7-8 ವರ್ಷದಲ್ಲಿ. ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಐತಿ, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ಇರುವಂಥ ನಗರ ಆಗೈತಿ. ಇದು ಎಲ್ಲ ಇದನ್ನ ಹಾಳು ಮಾಡಬೇಕು, ಇದನ್ನು ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡಬೇಕು ಅಂತ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ PLಗಳು ಅಂಟಿಸುವುದು, ಈ ರೀತಿ ನಕಲಿ ವೋಟ್ ಮಾಡ್ಯಾರ ಅನ್ನೋದು. ಯಾವ ಹಿಂದೂಗಳು ನಕಲಿ ವೋಟ್ ಮಾಡ್ಯಾರ ಬಿಜಾಪುರನವ್ರು. ನಕಲಿ ವೋಟ್ ಮಾಡುವಂಥ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇದೆ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರೆ ಅಂತ ಹಲ್ಕಾಟ. ಅದಕ್ಕೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆ ಶಬ್ದಗಳು ಮಾತಾಡ್ಲಿಕ್ಕೆ ನೀವು ಮಾಧ್ಯಮದವ್ರಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಂತ ಥರ್ಡ್ ರೇಟ್ ನನ್ನ ಮಕ್ಕಳು ಯಾವುದೂ ನೀವು ಹಾಕೋದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬ್ದಾಗ ಅದಾರ ಬಿಡ್ರಲ್ಲ ಎಲ್ಲ ಸಾಬ್ರು ಯೂಟ್ಯೂಬ್ ಅದ ಬಿಜಾಪುರ. ಅದ್ರಾಗ ಇಲ್ಲೊಂದು ಹುರುಬೀಜ ರಮಾಪುರದ ಒಂದು ಸೇರಿ ಐತಿ. ಈ ಯೂಟ್ಯೂಬದು ಹುರುಬೀಜಗಳು ಏನು ಹೇಳಿದ್ರು ಯಾರು ಕೇಳೋರು ಅದಾರ? ನಿಮ್ಮಂಥ ಮಾಧ್ಯಮಗಳಿಗೆ ಕೇಳ್ತಾರೆ. ರಾಷ್ಟ್ರೀಯ ಚಾನೆಲ್ಗಳದು, ರಾಜ್ಯ ಚಾನೆಲ್ಗಳು, ಪ್ರತಿಷ್ಠಿತ ಚಾನೆಲ್. ಅವೇನು ಹುರುಬೀಜಗಳು ರೊಕ್ಕ ಕೊಟ್ಕೊಂಡೇನೆ ಬಸವನಗೌಡ ಆಯ್ಸಾಕಿಯೇ ವಯಸ್ಸಾಕಿಯೇ. ಇವಾಗ ಹುರುಬೀಜ ರಂಭಾಪುರದ ಒಂದು ಹುರುಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಗೆ ದರ್ಗಾದಾಗೆ ಯಾವ ಆಸಿಂಪರದಾಗೆ ಹೋಗಿ ಬಿರಿಯಾನಿ ತಿಳ್ಕೊತಿರ್ತಾನ ಮಗ. ಇಂಥ ಯೂಟ್ಯೂಬ್ಗಳಿಗೆ ನನಗೇನೂ ಆಗೋದಿಲ್ಲ. ನಾನು ಆ ಶಬ್ದಗಳು ಅವ್ರ ಅಪ್ಪರಂಗೆ ಮಾತಾಡಕ್ಕೆ ನನ್ನ ಬಗ್ಗೆ ಭಾಳ ದೊಡ್ಡ ಶಬ್ದ. ಆದ್ರೆ ಆ ಸ್ಟೇಟಸ್ ಅಲ್ಲ ಯಾವ ಪಂಚಾಯತಿ 6 ಸಲ ಆರ್ಚ್ ಬಂದಿದೆ ಅಲ್ಲ. ಇಲ್ಲಿ ಬಂದು ನಮ್ಮ ಹಿಂದೂ ಏರಿಯಾದಾಗ ಇನ್ನು ಏನಾರೆ ಗುಂಡಾಗಿರೋ ನೀ ಅದಕ್ಕೆ ಬರ್ತಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ ನಮ್ಮ ಜನಕ್ಕೆ ನೀ ಯಾರು ಬರ್ತೀವಿ? ನಮ್ಮ ಊರಾಗ ಹಿಂದೂಗಳ ಓಣ್ಯಾಗ ನಿಂದೇನು ಕೆಲಸ ಐತಿ? ನೀನು ಓಣ್ಯಾಗ ನಿನ್ನ ಮನೆದಟ್ಟೆ ಓಟ್ ಕೇಳ್ಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ಯಾರು ಬೇಕಾದ್ರೆ ಸಂಘ ಸಂಸ್ಥೆದವರು ಜನರನ್ನ ಇವತ್ತು ಅವರಿಗೆ ಏನು ಅವ್ರಿಗೆ ಮುಗ್ಧ ಜನ ಅದಾರ. SIRದಾಗ ಫಾರ್ಮ್ ಹೆಂಗೆ ತುಂಬಬೇಕು ಗುರುತಿಲ್ಲ, ಕೆಲವೊಂದು BLಒಗಳಿಗೆ ಗುರುತಿಲ್ಲ ರೀ. ಅಂಗನವಾಡಿ ಕಾರ್ಯಕರ್ತರು ಅವಾಗೇನೋ ಬರುದಿಲ್ಲ, ಅವ್ರಿಗೆ ಸಹಾಯ ಮಾಡ್ತಾರೆ. ಮಾಡ್ಬೋದೈತಿ ಚುನಾವಣಾ ಆಯೋಗದ ಇದ್ರಾಗ. ನೀವೇನೆಲ್ಲ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳು ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಗಿರ್ಬೇಕು. ಇವರೆಲ್ಲರಿಗೂ ಆ ಭಯ ಬಂದಾಗ ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋದು ಬಂದಾಗ ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತ ಹೇಳಿ ವಿಜಯಪುರ ನಗರದಲ್ಲಿ ನೀನು ಆಗ್ಬಿಟ್ಟು ಒಂದು ನಾಟಕ ನೋಡ್ರಿ. ಈಗ ಇದ್ರಾಗ ಬಾಂಗ್ಲಾದೇಶಿಯರು ಎಷ್ಟದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ ಪಾಕಿಸ್ತಾನದವ್ರು 3 ವರ್ಷ ಸಿಗ್ಲಾಕತ್ತಾರ, ಕರ್ನಾಟಕ ಬಾಂಗ್ಲಾದವ್ರು ಸಿಗ್ಲಾಕತ್ತಾರ, ಇಲ್ಲೂ ಅದಾರ. ಇಲ್ಲೂ ಸುಮಾರು 2-2 ವರ್ಷ ಬೋಗಸ್ ಹೋಟಿಂದ ಒಂದು ಇದು ಮಾಡಿ ಲೋಕಾಕ್ ಮುಂದೆ ಬಂದರು.
ಅದಕ್ಕೆ ಇವ್ರು ಏನಾಗಿದೆ, ಇವರು ಬಿಜಾಪುರನ ಹಾಳು ಮಾಡ್ಬೇಕು ಅಂದ್ರೆ ಇವ್ರೇನು ಒಳ್ಳೆ ಮಂದಿ ನೋಡ್ರಿ ಅವ್ರು ಮಾತಾಡೋದು ಅವ್ರ ನಡವಳಿಕೆ ನೋಡ್ಬಿಟ್ರೆ ಇಂಥವ್ರು ಎಮ್ಮೆಗೆ ಆದ ಗತಿ ಏನಾಗ್ತದೆ. ಬಿಜಾಪುರ ಶಾಂತ ಐತಿ, ಬರೋಬ್ಬರಿ ಇಟ್ಟಿವಿ ನಾವು, ಈಗ ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು